ಸ್ನೇಹಿತರೆ ಇದೇ ತಿಂಗಳು ಸೆಪ್ಟೆಂಬರ್ 14ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಇಷ್ಟರೊಳಗಾಗಿ ಎಲ್ಲ ಒಂದು ಆಧಾರ್ ಕಾರ್ಡ್ದಾರರು ಈ ಒಂದು ಕಡ್ಡಾಯವಾಗಿ ಕೆಲಸ ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮ್ಮೊಂದು ಆಧಾರ್ ಕಾರ್ಡು ತುಂಬಾ ಅಂದ್ರೆ ತುಂಬಾ ಚಾನ್ಸಸ್ ಇರತ್ತೆ ರದ್ದಾಗೋದು. ಖಂಡಿತವಾಗಿ ರದ್ದು ಮಾಡೇ ಮಾಡ್ತಾರೆ ಸರ್ಕಾರದಿಂದ. ಆದರೆ ಕಂಪಲ್ಸರಿ ಆಗಿ ಈ ಒಂದು ಸೆಪ್ಟೆಂಬರ್ 14ನೇ ತಾರೀಕೊಳಗಾಗಿ ಕಡ್ಡಾಯವಾಗಿ ಎಲ್ಲ ಒಂದು ಆಧಾರ್ ಕಾರ್ಡ್ದಾರರು ಈ ಒಂದು ಕೆಲಸ ಮಾಡ್ಕೊಳ್ಳಿ. ನಿಮ್ಮೊಂದು ಆಧಾರ್ ಕಾರ್ಡ್ ಸೇಫ್ ಆಗಿರತ್ತೆ. ಮತ್ತು ಎಲ್ಲಿ ಬೇಕಾದರೂ ಹೋದರೂ ಕೂಡ ನಿಮಗೆ ಬೇಕಾಗಿರೋದು ಆಧಾರ್ ಕಾರ್ಡು. ಬ್ಯಾಂಕ್ ಪಾಸ್ಬುಕ್ ತೆರಿಬೇಕಂದ್ರೆ ಬೇಕು ಆಧಾರ್ ಕಾರ್ಡು. ನಿಮ್ಮ ಒಂದು ಸ್ಕೂಲ್ನಲ್ಲಿ ಮಕ್ಕಳು ಅಡ್ಮಿಷನ್ ಮಾಡಬೇಕಂದ್ರೆ ಬೇಕು ಕೂಡ ಆಧಾರ್ ಕಾರ್ಡ್ ಬೇಕಾಗತ್ತೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ತುಂಬ ಮುಖ್ಯವಾದದ್ದು ಆಧಾರ್ ಕಾರ್ಡು. ಯಾಕಂದರೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ. ಅದರ ಸಲುವಾಗಿ ಹೇಳ್ತಾ ಇರೋದು ಕಂಪಲ್ಸರಿಯಾಗಿ ಎಲ್ಲ ಒಂದು ಪುರುಷರು ಮಹಿಳೆಯರು ಸೆಪ್ಟೆಂಬರ್ 14ನೇ ತಾರೀಕೊಳಗಾಗಿ ಕಡ್ಡಾಯವಾಗಿ ಈ ಒಂದು ಕೆಲಸ ಮಾಡಿ. ಮುಂದೆ ಏನಾದರೂ ಕೆಲಸ ಮಾಡೋಕ್ಕಾದ್ರೆ ಆಪ್ಷನ್ನೇ ಇರೋದಿಲ್ಲ. ಅದನ್ನು ಸರ್ಕಾರದಿಂದಾನೇ ರಿಮೂವ್ ಮಾಡಿರ್ತಾರೆ ಈ ಒಂದು ಆಪ್ಷನು. ಆ ಒಂದು ಕೆಲಸ ಯಾವುದು ಏನು ಅಂತ ಒಂದೊಂದು ತಿಳಿಸ್ಕೊಡ್ತೇವೆ. ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೇವೆ A to Z ವರೆಗೆ. ಎಲ್ಲದರ ಬಗ್ಗೆ ಮಾಹಿತಿ ಇರತ್ತೆ ವಿಡಿಯೋ ತನಕ ನೋಡಿ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅವಕಾಶ ಇರತ್ತೆ. ಮತ್ತು ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ಈ ಒಂದು ಸರ್ಕಾರದಿಂದ ದಿನ ಒಂದೊಂದು ರೂಲ್ಸನ್ನು ತಗೊಂಡು ಬರ್ತಾನೆ ಇರ್ತಾರೆ. ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ದಿನಾಲು ಒಂದೊಂದು ರೂಲ್ಸ್ ಬರ್ತಾನೆ ಇರುತ್ತೆ. ಅದು PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಆಗಲಿ ಅಥವಾ ಯಾವುದೇ ಒಂದು ಯೋಜನೆ ಆಗಲಿ ಸರ್ಕಾರದಿಂದ ಹೊಸ ರೂಲ್ಸ್ ತಗೊಂಡೇ ಬರ್ತಾರೆ. ಅವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ತುಂಬ ಜನ ಅನ್ಬೋದು. ನೋಡಿ ಸ್ನೇಹಿತರೆ, ಅವರೆಲ್ಲ ಮಾಡೋದು ನಿಮ್ಮ ಒಂದು ಉಪಯೋಗ, ನಿಮ್ಮ ಒಂದು ಒಳ್ಳೆಯದಕ್ಕಾಗಿ ಮಾಡ್ತಾ ಇರ್ತಾರೆ. ಅದಷ್ಟು ಯಾರು ಕೂಡ ಟೆನ್ಷನ್ ತಗೋಬೇಡಿ. ಇದು ಏನು ಮಾಹಿತಿ ಬಂದಿದೆ, ಏನು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಹೊಸದಾಗಿ ರೂಲ್ಸ್ ಬಂದಿದೆ ಒಂದೊಂದು ತಿಳಿಸ್ಕೊಡ್ತೇವೆ. ಈಗಾಗಲೇ ತುಂಬ ಸಲ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಆಧಾರ್ ಕಾರ್ಡು ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ. ಇದರಲ್ಲಿ ಮತ್ತೊಂದು ಹೊಸ ರೂಲ್ಸನ್ನು ಜಾರಿ ಮಾಡಿರ್ತಾರೆ. ಇದೇ ತಿಂಗಳು ಸೆಪ್ಟೆಂಬರ್ 14ನೇ ತಾರೀಕು ಕೊನೆಯ ದಿನಾಂಕ. ಅಷ್ಟರೊಳಗಾಗಿ ನಿಮ್ಮೊಂದು ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಅಪ್ಡೇಟ್ ಆಗಲೇಬೇಕು. ಅಂದರೆ ಹೊಸದಾಗಿ ಆಧಾರ್ ಕಾರ್ಡಿಗೆ ಅರ್ಜಿ ಸಲ್ಲಿಸಂತ ಹೇಳ್ತಾ ಇಲ್ಲ. ನಿಮ್ಮ ಒಂದು 50 ರೂಪಾಯಿ ತಗೋತಾರೆ ಅಷ್ಟೇ ಸ್ನೇಹಿತರೆ. ಹೊಸದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು. ಅಂದರೆ ಏನೇನು ಹಾಕ್ಬೇಕಂದ್ರೆ ನಿಮ್ಮೊಂದು ಮೊಬೈಲ್ ನಂಬರ್ ವೆರಿಫಿಕೇಷನ್ ಆಗತ್ತೆ. ಅದೇ ರೀತಿಯಾಗಿ ನಿಮ್ಮ ಥಂಬ್ ಇರತ್ತಲ್ಲ ಅದು ತಗೊಳುತ್ತೆ. ಅಷ್ಟೇ ಅಲ್ಲ, ನಿಮ್ಮೊಂದು ಹೊಸದಾಗಿ ಹೆಸರು ಇರತ್ತಲ್ಲ ಅದು ಕೂಡ ಸೇರ್ಪಡೆ ಆಗತ್ತೆ. ಅದೇ ರೀತಿಯಾಗಿ ನಿಮ್ಮೊಂದು ವಿಳಾಸ ಇರತ್ತಲ್ಲ ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಷ್ಟೇ ಅಲ್ಲ, ನಿಮ್ಮೊಂದು ಡೇಟ್ ಆಫ್ ಬರ್ತು, ನಿಮ್ಮೊಂದು ಕಾಸ್ಟು, ವಿಳಾಸ ಏನು ನಂಬರ್ ಇರತ್ತಲ್ಲ ಅದು ಸೇಮ್ ಇರತ್ತೆ. ಆದರೆ ಒಳಗಿರುವಂಥ ವಿಳಾಸ, ಡೇಟು, ನೇಮು ಇದೆಯಲ್ಲ ಅದನ್ನು ಅಪ್ಡೇಟ್ ಮಾಡಿಸ್ಬೇಕು. ಮತ್ತು ನಿಮ್ಮೊಂದು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಸ್ಬೇಕು. ಮತ್ತು ಥಂಬ್ ಇರತ್ತಲ್ಲ ಅದನ್ನು ಕೊಡಬೇಕಾಗತ್ತೆ. ಇಷ್ಟಾದರೆ ಮುಗಿಯಿತು, ಅಪ್ಡೇಟ್ ಮಾಡಿಸ್ಬೇಕು. ಮತ್ತು ಫೋಟೋ ಕಾಪಿ ಇಲ್ಲಿ ತನಕ ನಿಮಗೆ ಯಾವುದೇ ಕಾರಣಕ್ಕೂ ಅಪ್ಡೇಟ್ ಮಾಡ್ಸೋಕ್ಕೆ ಬರ್ತಿದ್ದಲ್ಲ. ಅದ್ಯಾಕಂದರೆ ಹತ್ತಿರದ ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಮತ್ತೆ ನಿಮಗೆ ಎಕ್ಸ್ಟ್ರಾ ಕೊಟ್ಟು ಹಣ ಕೊಟ್ಟು ಮಾಡಿಸ್ಬೇಕಾಗಿತ್ತು. ಈಗ ಯಾವ ರೀತಿಯಾಗಿ ಹೊಸ ರೂಲ್ಸ್ ತೊಗೊಂಬಂದಿದ್ದಾರೆ ಅಂದರೆ ಈ ಒಂದು ಸೆಪ್ಟೆಂಬರ್ 14ನೇ ತಾರೀಕೊಳಗಾಗಿ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಮುಂದೆ ನಿಮಗೆ ಮತ್ತೆ ಕೊಡ್ತಾರೋ ಇಲ್ಲ ಅಂತ ಏನು ಹೇಳೋಕ್ಕಾಗಲ್ಲ. ಇಷ್ಟು ಟೈಮ್ ಇದೆ ಕೊಟ್ಟಿದ್ದಾರೆ. ಇನ್ನು 100 ರೂಪಾಯಿ ಪಾವತಿ ಮಾಡಬೇಕಾಗತ್ತೆ. ಎದಕ್ಕಂದರೆ ನಿಮ್ಮೊಂದು ಫೋಟೋ ಕಾಪಿ ಅಂದರೆ ಫೋಟೋ ಇರತ್ತಲ್ಲ ಆಧಾರ್ ಕಾರ್ಡ್ನಲ್ಲಿ ಫೋಟೋ ಬಂದಿರತ್ತೆ. ಕೆಲವು ಜನ ಕರ್ರಗೆ ಬಂದಿರ್ಬೋದು, ಕೆಲವು ಜನ ಬೆಳಗ್ಗೆ ಬರೋದಿಲ್ಲ, ಕರ್ರಿಗೆ ಬರತ್ತೆ. ನೋಡಿ ಸ್ನೇಹಿತರೆ, ಈ 100 ರೂಪಾಯಿ ಕೊಡಬೇಕಾಗತ್ತೆ ಅರ್ಜಿ ಶುಲ್ಕ ಅಂತೇಳಿ. ಇದು 100 ರೂಪಾಯಿ ಪಾವತಿ ಮಾಡಬೇಕು. ಈ ಒಂದು ಸರ್ಕಾರಕ್ಕೆ ಹೋಗುತ್ತೆ ಈ ಒಂದು ಟ್ಯಾಕ್ಸ್ ಅಂತೇಳಿ. ನಿಮ್ಮ ಒಂದು ಫೋಟೋ ಕಾಪಿ ಅಪ್ಡೇಟ್ ಮಾಡಬೇಕಂದ್ರೆ 100 ರೂಪಾಯಿ ಕಡ್ಡಾಯವಾಗಿ ಕೊಡಲೇಬೇಕು. ಇದು ನಿಮ್ಮ ಒಂದು ಕೇಂದ್ರದಲ್ಲಿ ಹೋಗಬೇಕಾಗತ್ತೆ. ಬಾಪೂಜಿ ಸೇವಾ ಕೇಂದ್ರ ಅಥವಾ CS ಸೆಂಟರು, ಕರ್ನಾಟಕವನ್ನು ಈ ರೀತಿಯ ಕೇಂದ್ರ ಇರ್ತವೆ. ಅದೇ ಒಂದು ಕೇಂದ್ರದಲ್ಲಿ ಹೋಗಿ ಎಲ್ಲ ಕಡೆ ಹೋದರೆ ನಿಮಗೆ ಅಪ್ಡೇಟ್ ಮಾಡಿಸೋದಕ್ಕೆ ಆಗೋದಿಲ್ಲ. ಒಟ್ಟಾರೆ ಇದೇ ವಾರದಲ್ಲಿ ನಿಮಗೆ ಅವಕಾಶ ಇರೋದು. ಇನ್ನು ಸುಮಾರು 5 ರಿಂದ 6 ದಿನ ಅಷ್ಟೇ ಟೈಮ್ ಇದೆ. ಯಾರು ಕೂಡ ಟೆನ್ಷನ್ ತೊಗೋಬೇಡಿ. ಆದಷ್ಟು ಬೇಗ ಇವತ್ತು ಹೋದರೆ ಬರೀ ತುಂಬ ಟೈಮ್ ಹಿಡಿಯೋದಿಲ್ಲ. 10 ರಿಂದ 15 ನಿಮಿಷ ಅಷ್ಟೇ ಟೈಮು. ಸರೋಡ್ ಬಿಜಿ ಇತ್ತಂದರೆ 1 ತಾಸು ಆಗ್ಬೋದು, 2 ತಾಸು ಆಗ್ಬೋದು, ಅಥವಾ ಒಂದಿನ ತುಂಬ ಜನ ಬಿಜಿನೇ ಇರ್ಬೋದು, ಏನು ಹೇಳೋಕ್ಕಾಗಲ್ಲ. ಅದೇ ಒಂದು ಕಾರಣಕ್ಕಾಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಷ್ಟಾದಮೇಲೆ ಇದರಿಂದ ಏನೇನು ಉಪಯೋಗ ಆಗತ್ತೆ ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ನೋಡಿ ಸ್ನೇಹಿತರೆ, ಈಗ ಹೊಸದಾಗಿ ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಮಾಡಿಸ್ತಾರೆ ಅಂತ ತಿಳ್ಕೊಳ್ಳಿ. ನಿಮಗೆ ಮತ್ತೊಂದು ಪ್ರಿಂಟಾಗಿ ಆಧಾರ್ ಕಾರ್ಡ್ ಬರತ್ತೆ ನಿಮ್ಮ ಒಂದು ಪೋಸ್ಟ್ ಆಫೀಸಿಗೆ. ಇದು ಕಂಪಲ್ಸರಿಯಾಗಿ ಏನೇನು ಅಪ್ಡೇಟ್ ಮಾಡಿಸಿರ್ತಾರಲ್ಲ ಅದರ ಹೊಸದಾಗಿ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಹೊಸ ಆಧಾರ್ ಕಾರ್ಡ್ ಬರತ್ತೆ. ಇದೊಂದು ಮುಖ್ಯವಾದರೆ ಏನು ಹಳೆ ಒಂದು ಹೆಸರು ಇರುತ್ತೆ ಅದನ್ನು ಮತ್ತೊಂದು ಸಲ ನಿಮ್ಗೆ ಏನು ಕರೆಕ್ಟ್ ಇದೆಯಲ್ಲ ಅದನ್ನು ಕೂಡ ಸರಿ ಮಾಡ್ಕೋಬೋದು. ನಿಮ್ಮೊಂದು ಮೊಬೈಲ್ ನಂಬರ್ನಲ್ಲಿ ಏನೇನು ಇದೆಯಲ್ಲ ಅದನ್ನು ಕೂಡ ಚೇಂಜಸ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ನಿಮ್ಮೊಂದು ಫೋಟೋ ಇದೆಯಲ್ಲ ಅದನ್ನು ಕೂಡ ಚೇಂಜಸ್ ಮಾಡ್ಕೋಬೋದು. ಅದೇ ರೀತಿಯಾಗಿ ನಿಮ್ಮ ಏಜ್ ಇರತ್ತಲ್ಲ ಅದನ್ನು ಕೂಡ ತಿದ್ದುಪಡಿ ಮಾಡಿಸ್ಕೋಬೋದು. ಮತ್ತು ನಿಮ್ಮ ಹೆಸರು ತಿದ್ದುಪಡಿ ಮಾಡಿಸ್ಕೋಬೋದು, ತಂದೆ ತಾಯಿ ಹೆಸರು ತಿದ್ದುಪಡಿ ಮಾಡಿಸ್ಕೋಬೋದು. ಒಟ್ಟಾರೆ ಎಲ್ಲ ಒಂದು ತಿದ್ದುಪಡಿ ಮಾಡಿಸ್ಕೋಬೋದು. ಆದರೆ ಆ ಒಂದು ನಂಬರ್ ಇರುತ್ತಲ್ಲ ಅದು ಖಾಯಂ ನಂಬರ್ ಆಗಿರತ್ತೆ, ಅದು ಮಾತ್ರ ತಿದ್ದುಪಡಿ ಮಾಡ್ಸೋಕ್ಕಾಗಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ.
ಇದ್ರ ಬಗ್ಗೆ ಇನ್ನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸ್ನೇಹಿತರಿಗೆ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸದೇ ಇರಬಹುದು. ಅದೇ ಒಂದು ಕಾರಣಕ್ಕಾಗಿ ಶೇರ್ ಮಾಡಿ ಅವರು ಕೂಡ